ಸಹಜವಾಗಿ ನನ್ನ ಹೇಳಿಕೆಯನ್ನ ಖಂಡಿಸೋದು ಸಾಮಾನ್ಯ, ಆದ್ರೆ ನನ್ನ ಹೇಳಿಕೆ ವೈಯಕ್ತಿಕವಾದಂತ ಹೇಳಿಕೆ ಇದು. ವಿಜೇಂದ್ರ ಮಾತಾಡಿರೋದ್ರಲ್ಲಿ ಸರಿಯಾಗಿದೆ. ಹೆಗಡೆ ಅವರು ಈ ಕುರಿತಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಹಜವಾಗಿ ನನ್ನ ಹೇಳಿಕೆಯನ್ನ ಖಂಡಿಸೋದು ಇದು ಮಾಮೂಲು, ಇದೇನು ಹೊಸತೇನಲ್ಲ. ನನ್ನ ವೈಯಕ್ತಿಕ ಹೇಳಿಕೆ, ಇದು ಪಕ್ಷದ ಹೇಳಿಕೆ ಅಲ್ಲ. ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿರುವ ಮಾತು ಸರಿಯಾಗಿದೆ. ಯಡಿಯೂರಪ್ಪ ಮೋದಿ ಬಗ್ಗೆ ಮೊದಲು ಮಾತನಾಡಿದ್ ಯಾರು? ನಮ್ಮ ದೇವಸ್ಥಾನದ ಬಗ್ಗೆ ಅಷ್ಟು ಕೀಳಾಗಿ ಮಾತನಾಡೋದು ಯಾಕೆ? ನಮ್ಮನ್ನ ಕೆಣಕೋ ರೀತಿಯಲ್ಲಿ ಮಾತಾಡಿರೋದು ಯಾಕೆ? ಮೋದಿಯನ್ನ ಏಕವಚನದಲ್ಲಿ ಸಿದ್ದರಾಮಯ್ಯ ಮಾಸ್ ಮರ್ಡರ್ ಎಂದ್ರು. ರಾಮ ಮಂದಿರದ ಬಗ್ಗೆ ಎಷ್ಟು ಅವಹೇಳನವಾಗಿ ಮಾತಾಡಿದ್ರು, ಎಷ್ಟು ಕೀಳಾಗಿ ಹಿಂದೂ ಸಮಾಜದ ಬಗ್ಗೆ ಮಾತಾಡಿದ್ರು. ಹಿಂದೂ ಸಮಾಜ ಅಂದ್ರೆ ಏನೋ ಒಂದು ಪದ ಬಳಸಿದ್ದಾರೆ, ಅದನ್ನ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಸರಿನಾ? ಅದು 20% ಮತಕ್ಕಾಗಿ ಅಷ್ಟೊಂದು ಜೊಲ್ಲು ಸುರಿಸಿ ಮಾತನಾಡ್ತಾರೆ. 80% ಇಂದ 85% ಇರುವಂತ ಹಿಂದೂ ಸಮಾಜದ ಬಗ್ಗೆ ಇವರಿಗೆ ಯಾಕೆ ಗೌರವ ಇಲ್ಲ? ಅನಂತಕುಮಾರ್ ಹೆಗಡೆ, ಹಿಂದೂ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಆಡಿರುವಂತ ಮಾತಿಗೆ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ, ಇದನ್ನ ಖಂಡಾತುಂಡವಾಗಿ ಖಂಡಿಸಿದ್ದು. ಅದಾದ ನಂತರ ಅನಂತಕುಮಾರ್ ಹೆಗಡೆ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇರೋದು ಇದು ಸಹಜ. ಇದರಲ್ಲಿ ಯಾವುದೇ ವಿಶೇಷ ಇಲ್ಲ. ಸಿದ್ದರಾಮಯ್ಯನವರು ನನ್ನ ಹೇಳಿಕೆಯನ್ನ ಖಂಡಿಸೋದು ಸಹಜ. ನನ್ನ ವೈಯಕ್ತಿಕ ಹೇಳಿಕೆ, ಯಾವುದೇ ಪಕ್ಷದ ಹೇಳಿಕೆ ಅಲ್ಲ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾತಾಡಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಕುರಿತಾಗಿ ಅನಂತಕುಮಾರ್ ಹೆಗಡೆ ಮಾನ್ಯ ಸಂಸದರು ಇದಕ್ಕೊಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮೋದಿ ಬಗ್ಗೆ ಏನ್ ಮಾತಾಡಿದ್ರು, ಸಿದ್ದರಾಮಯ್ಯನವರು ಹಿಂದೂ ಸಮಾಜದ ಬಗ್ಗೆ ಏನ್ ಮಾತಾಡಿದ್ರು, ಸಿದ್ದರಾಮಯ್ಯನವರು ರಾಮ ಮಂದಿರದ ಬಗ್ಗೆ ಏನ್ ಮಾತಾಡಿದ್ರು. 20% ನಮಗದೆಲ್ಲ ಗೊತ್ತಿಲ್ಲ. ನಾವು ನಮ್ಮ ನಾಯಕತ್ವವನ್ನು ಪ್ರೀತಿ ಮಾಡ್ತಕ್ಕಂಥ ಜನ, ಅದಕ್ಕಿಂತ ಹೆಚ್ಚು ನಮ್ಮ ಧರ್ಮವನ್ನು ಪ್ರೀತಿ ಮಾಡ್ತಕ್ಕಂಥ ಜನ. ಇವತ್ತು ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಏನೆಲ್ಲ ಅವಹೇಳನಕಾರಿ ಮಾತುಗಳನ್ನು ಹೇಳಿದ್ರು, ಎಷ್ಟು ಕೀಳಾಗಿ ಹಿಂದೂ ಸಮಾಜವನ್ನು ಕಂಡ್ರು. ಇವರು ಸಮಾಜದ ಜನಗಳಿಗೆ ಓಟೇ ಇಲ್ವಾ? ಅಲ್ಲಿರ್ತಕ್ಕಂಥ 15% 20% ಜನರು ಓಟಿಗೋಸ್ಕರ ಇಷ್ಟೆಲ್ಲ ಜೊಲು ಸುರಿಸ್ತಾರೆ. ಹಾಗಿದ್ರೆ 80% 85% ಇರತಕ್ಕಂಥ ನಮ್ಮ ಜನರಿಗೆ ಏನಿದೆ ಗೌರವ? ಹಾಗಿದ್ರೆ ಮೊದಲು ಗೌರವ ಕೊಟ್ಟು ಮಾತಾಡೋದನ್ನು ಕಲೀರಿ. ನಮ್ಮ ಸಮಾಜಕ್ಕೆ ಮೊದಲು ನಮ್ಮ ಧರ್ಮಕ್ಕೆ ಗೌರವ ಕೊಟ್ಟು ಮಾತಾಡೋದನ್ನು ಕಲೀರಿ. ಜಾತ್ಯತೀತತೆ ನಮಗೂ ನಂಬಿಕೆ ಇದೆ, ಆದರೆ ಆ ಧ್ವನಿ ನಿಮ್ಮ ಧ್ವನಿಯಲ್ಲಿರಲಿ, ನಿಮ್ಮ ಭಾಷೆಯಲ್ಲಿರಲಿ. ಹಿಂದೂಗಳಿಗೆ ಒಂದು ರೀತಿ ಪದ್ಧತಿ, ಮುಸಲ್ಮಾನರಿಗೆ ಒಂದು ರೀತಿ ಪದ್ಧತಿ. ಇದು ಯಾವ ಸೀಮೆ ನ್ಯಾಯ ರೀ? ದಯವಿಟ್ಟು ಸಭ್ಯತೆಯನ್ನು ನೀವು ಕಲೀರಿ, ಸಂಸ್ಕೃತಿಯನ್ನು ನೀವು ಕಲೀರಿ, ಆಮೇಲೆ ನಮಗೆ ಪಾಠ ಮಾಡ್ಲಿಕ್ಕೆ ಬನ್ನಿ. ನಮ್ಮ ಧ್ವನಿ ಇದೇನೆ. ನೀವು ಹೇಳಿದ್ದು ಏಕವಚನದಲ್ಲಿ ಮಾತಾಡಿಸಿದ್ದು ಸರಿ ಅಂತಾದರೆ ನಾನು ಮಾತಾಡಿದ್ದು ಸರಿ. ಯಾರು ನನ್ನನ್ನು ಒಪ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ, ದೇವರು ಒಪ್ತಾನೆ. ಈಗ ಹಿಂದೂ ಸಮಾಜದ ಸಭ್ಯ ಜನ ಇದನ್ನು ಒಪ್ಕೊತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಲಿ, ಇವತ್ತು ಚರ್ಚೆ ಮಾಡಲಿ, ಯಾರು ಏನೇನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೇಳಲಿ. ಸಿದ್ದರಾಮಯ್ಯನವರೇ, ಖಂಡಿತವಾಗಿ ಹೇಳ್ತೀನಿ, ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದಾದ್ರೆ ನನ್ನ ಎದುರುಗಡೆ ಬರ್ರಿ. ಇಡೀ ಕರ್ನಾಟಕದ ಜನ ನೋಡಲಿ, ಲೈವ್ ಆಗಲಿ, ಬನ್ನಿ ನಮ್ಮ ಎದುರುಗಡೆ. ಅದಿಲ್ಲ ಅಂತಂದರೆ ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದನ್ನು ಬಿಡಿ. ಯಾಕೆಂದರೆ ಅದರ ಅರ್ಥನೇ ಗೊತ್ತಿಲ್ಲದೆ ಇರತಕ್ಕಂಥ ಜನ ನೀವು ಸಿದ್ದರಾಮಯ್ಯನವರೇ. ಕಾಂಗ್ರೆಸ್